ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋವರೆಗೂ ಅಂತಾರೆ. ಆದರೆ ಇವ್ರ ಜಗಳ ಮಾತ್ರ ಬೀದಿಗೆ ಬಿದ್ದಿದೆ. ನನ್ನ ಗಂಡ ಸೈಕೋ ಸಖತ್ ಟಾರ್ಚರ್ ಕೊಡ್ತಾನೆ ಅಂತ ಆಕೆ ಪೊಲೀಸ್ ಠಾಣೆಗೆ ಮೆಟ್ಟಿಲೇರಿದ್ಲು. ಇದೀಗ ಅದೇ ಕೇಸ್ಗೆ ಗಂಡ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಿದ್ದಾನೆ. ಅದೇನದು ನೋಡಿ. ಬೆಂಗಳೂರಿನಲ್ಲಿ ಮಂಜುನಾಥ್ ಮೇಘನ ಸೈಕೋ ಸ್ಟೋರಿ ಸಖತ್ ಸದ್ದು ಮಾಡ್ತಿದೆ. ನನ್ನ ಗಂಡ ಸೈಕೋ ರೀತಿ ವರ್ತಿಸ್ತಾನೆ, ಅಶ್ಲೀಲ ವಿಡಿಯೋ ನೋಡಿ ನನಗೆ ಟಾರ್ಚರ್ ಕೊಡ್ತಾನೆ, ಮನೆಯಲ್ಲಿ ಅತ್ತೆ ಮಾವನ ಮುಂದೆ ಬೆತ್ತಲಾಗಿ ಓಡಾಡ್ತಾನೆ ಅಂತ ಪತ್ನಿ ಮೇಘನ ಗಂಭೀರ ಆರೋಪ ಮಾಡಿದ್ಲು. ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ಲು. ಇದೀಗ ಇದೇ ಪ್ರಕರಣ ಮತ್ತೊಂದು ಟ್ವಿಸ್ಟ್ ಪಡೆದುಕೊಂಡಿದೆ. ತನ್ನ ಪತ್ನಿ ವಿರುದ್ಧವೇ ಮಂಜುನಾಥ್ ದೊಡ್ಡ ಬಾಂಬ್ ಸಿಡಿಸಿದ್ದಾನೆ. ನನ್ನ ಬೆತ್ತಲೆ ಆದಂತ ಫೋಟೋ ಯಾವ್ದೋ ಬಾತ್ರೂಮ್ ಅಲ್ಲಿ ಕೂತ್ಕೊಂಡಿರೋ ಅಂತದ್ನು ಬೇಕಂತಾನೆ ಅನಿಟ್ರಾಯ್ಕೆ ನಮ್ಮ ತೇಜೋವಧಿ ಮಾಡಬೇಕು, ನಮ್ಮ ಮನ ಹಾನಿ ಮಾಡ್ಬೇಕಂತಾನೆ ಎಲ್ಲ ಸೋಷಿಯಲ್ ಮೀಡಿಯಲ್ಲಿ ಒಂದು ಪಬ್ಲಿಸಿಟಿಗೋಸ್ಕರ ಮಾಡಿ ಎಲ್ಲೋ ಮಾಧ್ಯಮದ ಮಿತ್ರರನ್ನು ಒಂದು ದಿಕ್ಸಪ್ಸುವಂತ ಕೆಲಸ ಮಾಡಿದ್ದಾರೆ. ಅವನ ಬಿಟ್ಟು ಇವನು, ಇವನ್ನ ಬಿಟ್ಟು ಅವನು, ಏನಿದು ಕಳ್ಳಾಟ? ಪತಿ ಮಂಜುನಾಥ್ ತನ್ನ ವಿರುದ್ಧ ಆರೋಪ ಮಾಡಿರುವ ಪತ್ನಿ ಮೇಘಶ್ರೀಗೆ ಈಗಾಗಲೇ 3 ಮದುವೆಗಳಾಗಿವೆ ಅಂತ ಪ್ರತ್ಯಾರೋಪ ಮಾಡಿದ್ದಾರೆ. ಹಣ ಚಿನ್ನಾಭರಣಕ್ಕಾಗಿ ಮದುವೆ ನಾಟಕವಾಡ್ತಿದ್ದಾಳೆ ಎಂದಿದ್ದಾನೆ. 2 ಉಂಗುರ ಕೊಟ್ಟಿನಿ, ಪ್ರಾಸ್ಟೇಟ್ ಕೊಟ್ಟಿನಿ, ಆಮೇಲೆ ಚೈನ್ ಕೊಟ್ಟಿನಿ, ಆಪಲ್ ಫೋನ್ ಆಗಿರ್ಬೋದು, ದಾಖಲೆಗಳು ಕೊಡಕ್ಕೆ ನಿರಾಕರಣೆ ಮಾಡ್ತಾರೆ. ಯಾಕೆ ದಾಖಲೆಗಳು ನಿರಾಕರಣೆ ಮಾಡ್ತಾರೆ ಅಂದ್ರೆ 2 ಮದುವೆ ಆಗಿದೆ, ಇನ್ನೆಲ್ಲ 3ನೇದು ಗೊತ್ತಾಗೋಗುತ್ತೆ ಅಂತ ನಿರಾಕರಣೆ ಮಾಡ್ತಾರೆ. ಮೇಘನಾಗೆ 3 ಮದುವೆ ಆಗಿವೆ, ಈಗ 4ನೇ ಗಂಡ ಬೇಕಂತೆ. ಶೋಕಿಗೆ ಗಂಡಂದಿರ ಹಣ ಬೇಕು. 2ನೇ ಗಂಡನ ಜೊತೆ ಜಾಲಿ ಟ್ರಿಪ್ ಮಾಡಿದ್ಲು. ಅವನ ಹಣ ಚಿನ್ನಾಭರಣ ಬಳಸಿಕೊಂಡಿದ್ಲು. ಆ ಬಳಿಕ ಮೊದಲ ಹಾಗೂ 2ನೇ ಗಂಡನ ವಿರುದ್ಧ ಮೇಘಶ್ರೀ ವಿಲ್ಸನ್ ಗಾರ್ಡನ್ ಠಾಣೆಗೆ ಕಂಪ್ಲೇಂಟ್ ಕೊಟ್ಟಿದ್ಲು. 3ನೇವನಾಗಿ ನನಗೆ ಕೆಡ್ಡ ತೋಡಿದ್ಲು. ನಾನು ಆಕೆಗೆ 12 ಲಕ್ಷ ಹಣ ಕೊಟ್ಟು ಮನೆ ಲೀಸ್ಗೆ ಹಾಕಿ ಕೊಟ್ಟಿದ್ದೆ. 30 ಲಕ್ಷ ಹಣ, 50 ಗ್ರಾಂ ಚಿನ್ನಾಭರಣ, ಐಫೋನ್, ಐಪ್ಯಾಡ್, ಟ್ಯಾಬ್ ಕೊಟ್ಟಿದ್ದೇನೆ ಅಂತ ಮೇಘಶ್ರೀ ವಿರುದ್ಧವೇ ಮಂಜುನಾಥ್ ಗಂಭೀರ ಆರೋಪ ಮಾಡಿದ್ದಾನೆ. ಆಕೆಗೆ ಆಲ್ರೆಡಿ 2 ಮ್ಯಾರೇಜ್ ಆಗಿರತ್ತ. 2 ಮ್ಯಾರೇಜ್ ಆಗಿರೋದನ್ನ ನಮ್ಗೆ ಹೇಳಿರಲ್ಲ, ಹೇಳ್ದೆ ಮರೆಮಾಚಿ ನನ್ನ 3ನೇವರೆಗೆ ವಂಚನೆ ಮಾಡಿ ನನ್ನ ಹತ್ರ ಐಫೋನ್ ಆಗಿರ್ಬೋದು, ಟ್ಯಾಬ್ ಆಗಿರ್ಬೋದು, 50 ಗ್ರಾಂ ಚಿನ್ನ, 25 ಲಕ್ಷ ಕ್ಯಾಶು ಇದೆಲ್ಲ ತಗೊಂಡು ವಂಚನೆ ಪ್ರಕರಣ ಒಂದು ದಾಖಲೆ ಮಾಡಕ್ಕೆ ನಾವು ವಿಲ್ಸನ್ ಗಾರ್ಡನ್ ಪೊಲೀಸ್ ಸ್ಟೇಷನ್ ಮೆಟ್ಲೆ ಇರ್ತೀವಿ. ವಿಲ್ಸನ್ ಗಾರ್ಡನ್ ಪೊಲೀಸ್ ಸ್ಟೇಷನ್ ಮೆಟ್ಲೆ ಇರುವಾಗ ಹೇಳ್ತಾರೆ, ಸ್ಟೇಷನ್ ಅಲ್ಲಿ ನಾವು ತನಿಖೆಯನ್ನ ಮಾಡಿ ನಿಮ್ಗೆ ನ್ಯಾಯ ಒದಗಿಸ್ತೀವಿ ಅಂತ ಹೇಳ್ತಾರೆ. ಇಷ್ಟೇ ಅಲ್ಲದೆ ತನ್ನ ಮೇಲಿನ ಆರೋಪಕ್ಕೂ ಸ್ಪಷ್ಟನೆ ಕೊಟ್ಟಿದ್ದಾರೆ. ಮನೆಯಲ್ಲಿ ಬಟ್ಟೆ ಬದಲಿಸುವಾಗ ಕದ್ದು ಫೋಟೋ ತೆಗೆದಿದ್ದಾಳೆ. ಆಕೆ ನಕಲಿ ದಾಖಲೆ ಕೊಟ್ಟು ಕೆಲಸಕ್ಕೆ ಸೇರಿಕೊಂಡಿದ್ಲು. ಅಣ್ಣ ಅಂತ ರೌಡಿ ಶೀಟರ್ ಮೂಲಕ ಧಮಕಿ ಹಾಕಿಸಿದ್ದಾಳೆ ಅಂತ ಮಂಜುನಾಥ್ ಕೂಡ ವಿಲ್ಸನ್ ಗಾರ್ಡನ್ ಠಾಣೆಯಲ್ಲಿ ಪ್ರತಿ ದೂರು ದಾಖಲಿಸಿದ್ದಾರೆ. ಈತ ಗಂಡನ ಆರೋಪಗಳಿಗೆಲ್ಲ ಸ್ಪಷ್ಟನೆ ನೀಡಿರುವ ಮೇಘನ 2 ಮದುವೆಯಾಗಿ ಡಿವೋರ್ಸ್ ಆಗಿರೋದು ನಿಜ. ಸುಳ್ಳು ಆರೋಪ ಮಾಡಿದ್ರೆ ಅವನ ಹೆಸರು ಬರೆದಿಟ್ಟು ಏನು ಮಾಡಬೇಕು ಮಾಡ್ತೀನಿ ಅಂತ ಧಮಕಿ ಹಾಕಿದಾಳೆ. ನನ್ನ ಚೀಟಿಯ ಹಣ 5 ಲಕ್ಷ ಪಡೆದಿದ್ದಾನೆ ಅಂತ ಆರೋಪ ಮಾಡಿದ್ದಾಳೆ. ಸರ್, ಕೋರ್ಟಲ್ಲಿ ಯಾವುದು ಸುಳ್ಳು ಬರಲ್ಲ. ನಾನು ಹೇಳೋದು ಅವನು ಅವಿವೇಕಿ ತರ ಮಾತಾಡಬಹುದು. ಕೋರ್ಟಲ್ಲಿ ಯಾವತ್ತೂ ವಿತ್ ರೆಕಾರ್ಡ್ಸ್ ನಿಮಗೆ ತೋರಿಸುತ್ತೇನೆ. ಡೈವರ್ಸ್ ಆಗಬೇಕಾರೆ 2ನೇ ಪತಿ ಮೇಲೆ ಕಂಪ್ಲೇಂಟ್ ಕೊಟ್ಟರಲ್ಲ ಮೇಡಮ್, ಏನ್ ವಿಚಾರಕ್ಕೆ ನೀವು ಮಂಜುನಾಥನ ಸಪೋರ್ಟ್ ಮಾಡಿ ಮಾಡ್ಬಿಟ್ಟು ಅವನಿಗೆ ಹೋಗ್ಬಿಟ್ಟು ಅವನು ಮುತ್ಕೊಂಡ್ ಮದುವೆ ಆಗಿದ್ಯಾ ನೀನು, ಅವ್ನು ಎಲ್ಲೆಲ್ಲೋ ದುಡ್ಡು ಕೊಟ್ಟು ಹೋಗಿ ಮಲ್ಕೊಂತಾನೆ, ಅವನು ಸರಿಗಿಲ್ಲ, ಒಂದು ಫ್ರಾಡ್ ಕಂಪ್ನಿ ಅಂತೆಲ್ಲ ಹೇಳ್ಬಿಟ್ಟ. ನಾನು ಅದಕ್ಕೆ ಹುಡುಗನ ಡೈರೆಕ್ಟಾಗಿ ಕೇಳಿದೆ, ಈ ಥರ ಎಲ್ಲ ನಿಂದು ಸುಳ್ಳಿದೆ ಅಂತ, ಯಾಕೆ ಹಿಂಗೆ ಮಾಡಿದೆ ಅಂತ. ಅವನೇನು ಮಾಡ್ಬಿಟ್ಟು ಅದು ನಿಜ ಆಚೆಗೆ ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅವನಾಗೋನೆ ಸ್ವಂತವಾಗಿ ನನಗೆ ಬೇಡವೇ ಬೇಡ, ನಿನ್ನ ಜೊತೆ ನನಗೆ ಇಷ್ಟ ಇಲ್ಲ ಸಂಸಾರ ಮಾಡೋಕ್ಕೆ, ನಿಮ್ಮ ಮ್ಯಾನೇಜರ್ ಈ ಥರ ಎಲ್ಲ ಅವ್ನಿಗೆ ಇಷ್ಟ ಅಂತೆ, ನನಗೆ ಬೇಡ ಅಂತ ಅವನೇ ಸ್ವಯಂ ಕೊಟ್ಬಿಟ್ಟ, ಬೇಡ. ಅದೇನೇರ್ಲಿ, ಗಂಡ ಹೆಂಡತಿ ಜಗಳದಲ್ಲಿ ಈಗ ಪೀಕಲಾಟ ಶುರುವಾಗಿರೋದು ಪೊಲೀಸರಿಗೆ. ಬ್ಯೂರೋ ರಿಪೋರ್ಟ್, TV9.